ಕೃಷ್ಣಾರ್ಪಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸ್ವತಃ ಎಸ್ ಎಂ ಕೃಷ್ಣ ತಮ್ಮ ರಾಜಕೀಯ ಅನುಭವದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮುಂದಿನ ರಾಜಕೀಯ ಹೆಜ್ಜೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ನಾನು ಒಂದು ಪ್ರಶ್ನೆ ಕೇಳಬೇಕೇನು ಅಂತಂದರೆ, ಕೇಂದ್ರ ಕೂಡ ಯಾಕೋ ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ನಡೆಸ್ಕೊಂಡಂಥ ರೀತಿ ಇದೆಯಲ್ಲ, ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಆದರೆ ಯಾಕೋ ಅದು ಅಷ್ಟು ಸರಿ ಇರಲಿಲ್ಲ ಸರ್. ನಮಗೆ ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಕೊಡಿ, ನನಗೆ ಏನು ಅಂತಂದರೆ ಒಂದು ಗೌರವಯುತವಾದಂಥ ಒಂದು ನಿವೃತ್ತಿನ ಕೊಡಿ ಅನ್ನುವಂಥದ್ದು ಕೇಂದ್ರಕ್ಕೆ ಅರ್ಥ ಆಗಲಿಲ್ಲ ಅಂತಂದರೆ ಏನು ಸರ್ ಅದರ ಅರ್ಥ? ನಾನು ನಿವೃತ್ತಿ ಆಗ್ತಲೇ ಇಲ್ವಲ್ಲ. ನಾನು ನಿವೃತ್ತಿನಾಗ್ತೀನಿ ಅಂತ ಯಾರಿಗೆ ಬರ್ಕೊಟ್ಟಿದ್ದೆ, ಯಾರಿಗೆ ಹೇಳಿದ್ದೆ? ಏನು ನಿವೃತ್ತಿ ಅಂತಕ್ಕಂಥದ್ದು ಈ ರಾಜಕಾರಣಿಗಳಿಗಿರೋದಲ್ಲ. ಏನೋ ಮೆಕಾರ್ಥರ್ಸ್ ಫೇಮಸ್ ಸೇಯಿಂಗ್, ಸೋಲ್ಜರ್ಸ್ ನೆವರ್ ರಿಟೈರ್, ದೇ ಫೇಡ್ ಔಟ್ ಅಂತ ಹೇಳ್ತಾನೆ. ಹಾಗೆ ಟಿಲ್ ಐ ಫೇಡ್ ಔಟ್, I will be in politics, whether one likes it or not, as long as the people would like to see my face, would like to hear my voice, well, I am there, not to please anybody or not to displease anybody, ಅಲ್ಲ, ಈಗ ವಿದೇಶಾಂಗ ಖಾತೆಯಿಂದ ನಿಮಗೆ ಒಂದು ಲೀಜರ್ನ ಕೊಟ್ಟ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಅಂತ. ಅಂದರೆ ರಾಜ್ಯದ ಹೊಣೆಯನ್ನು ಹೋರಿ ನೀವು ಅನುಭವಿಗಳು, ಅಥವಾ ಅದರಲ್ಲಿ ಪಾಲ್ದಾರರಾಗಿ ನೀವು? ನಾನು ಆ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ, ನೀವುಗಳ ನಿರೀಕ್ಷೆ ಇಟ್ಕೊಂಡಿದ್ರಿ. ಹಿಂದೆ ನಾಟಕಗಳಲ್ಲಿ ಈ ಕೊನೆಯ ಪರದೆಯ ಅಂಕ ಜಾರುವಾಗ ಆ ಮ್ಯಾನೇಜರು ಬಂದು ನಮಸ್ಕಾರ ಮಾಡಿ, ಇವತ್ತಿನ ಕರ್ತವ್ಯ ಮುಗಿಯಿತು, ನಾಳೆ ಮತ್ತೆ ನಾವು ಪ್ರಾರಂಭ ಹಾಗೆ ಅಂತ ಹೇಳಿ ಆ ರೀತಿ ಅಂದು. ಆದ್ದರಿಂದ ರಿಟೈರ್ಮೆಂಟ್ ಅನ್ನೋದಿಲ್ಲ ನಾನು. ಇಲ್ಲ, ಬೇಕಾದಷ್ಟು ರೂಮರ್ಸ್, ಬೇಕಾದಷ್ಟು ಗುಸು ನಡೀತಾ ಇತ್ತು. ಅಂದರೆ ಅವರಿಗೆ ಓಡಾಡೋಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತೇಳಿ. ಅಯ್ಯೋ, ಅದನ್ನು ಶಮನ ಮಾಡಬೇಕಾಗಿದ್ದರೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನಾನು ಟೆನ್ನಿಸ್ ಆಡ್ತೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿ ಬಂತು. ಇದು ಒಂದು ಅಸಹ್ಯಕರವಾದಂಥ ಒಂದು ನಡವಳಿಕೆ ಇದು. ಪ್ರತಿಯೊಬ್ಬರಿಗೂ ಬಯಾಲಜಿಕಲಿ ವಯಸ್ಸಾಗ್ತದೆ. ಹಂಗಂತ ಅಂದ ಮಾತ್ರಕ್ಕೆ 80 ವರ್ಷ ಆದ ತಕ್ಷಣ ಆಯಿತು ಮುಗೀತು, ನಾನು ಸರ್ಕಾರಿ ನೌಕರಿಲಿದ್ದೀನ? ನಾನು ಒಂದು ದೇಶದ, ಒಂದು ರಾಜ್ಯದ ಚುನಾಯಿತ ಪ್ರತಿನಿಧಿ. ಯಾರ್ದು ಮರ್ಜಿ ಇಲ್ಲ, ಜನಗಳ ಮರ್ಜಿ ಇದೆ. ಇವತ್ತು ಉಳಿದಿರೋರು ಯಾರು? ಆ ಹಳೆ ತಲೆಗಳಲ್ಲಿ ನಾನೊಬ್ಬ, ದೇವೇಗೌಡರೊಬ್ಬರು, ಇಬ್ಬರು, ನಾವಿಬ್ಬರೇ ಇವತ್ತು ಹಳೆ ತಲೆಗಳು ಅಂತೇಳಿ ಉಳ್ಕೊಂಡಿರ್ತಕ್ಕಂಥವ್ರು. ನಿಜ. ಆದ್ದರಿಂದ ನಮ್ಮ ಅನುಭವಕ್ಕೆ ನಾವು ಕಳೆದ 50 ವರ್ಷಗಳ ಕಾಲ ಮಾಡಿರ್ತಕ್ಕಂಥ ನಮ್ಮ ಶಕ್ತಿಯಾನುಸಾರ ಏನು ಸೇವೆ ಇದೆ, ಅದಕ್ಕೆ ಕನಿಷ್ಠ ಮರ್ಯಾದೆ ಸಿಕ್ಕಬೇಕಾಗಿರ್ತಕ್ಕಂಥದ್ದು. ನಿರೀಕ್ಷಿಸೋದ್ರಲ್ಲಿ ತಪ್ಪೇನಿದೆ? ಖಂಡಿತ ಇಲ್ಲ ಸರ್, ಖಂಡಿತ ತಪ್ಪಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾದವರು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಅಷ್ಟೇ. ತಾವು ಹೇಳಿದ್ರಿ, ಭಾಳ ಮಾರ್ಮಿಕವಾಗಿ ಒಂದು ಅದ್ಭುತವಾದಂಥ ಒಂದು ಉದಾಹರಣೆ ಕೊಟ್ರಿ. ಒಂದು ನಾಟಕದ ಒಂದು ಆಟ ಮುಗಿದ ಮೇಲೆ, ಸೊ ಇವತ್ತು ಈ ಅಂಕ ಜಾರಿದೆ, ಪರದೆ ಬಿದ್ದಿದೆ, ನಾಳೆ ಇನ್ನೊಂದು ಆಟ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅದನ್ನೇನು ಅಂದರೆ, ದೆಹಲಿಯ ಅಂಕ ತೆರೆ ಬಿತ್ತು, ಆ ತೆರೆ ಹೇಳುವಂಥದ್ದು ಬೆಂಗಳೂರಿನ ಮುಖಾಂತರ, ರಾಜ್ಯದ ಮುಖಾಂತರ ಅಂತ. ಅದಾಗಲೇ ಅಲ್ವೇ? ಅಂತೂ ಈಗ ಶುರು ಮಾಡ್ತಾ ಇದ್ದೀರಿ ಹಾಗಾದರೆ? ಈಗ ಪ್ರಚಾರ ಕಾರ್ಯ ಶುರು ಮಾಡ್ತೀನಿ ನಾಳೆ. ಹೇಗೆ ಸರ್, ಮೈ ಮನಸ್ಸುಗಳು ಸಜ್ಜಾಗಿವೆಯಾ ಇಂಥ ಒಂದು ಸ್ಥಿತಿನಲ್ಲಿ ಹೋಗಿ ನೀವು ಪ್ರಚಾರ ಮಾಡುವಂಥದ್ದು? ಈ ಪಕ್ಷದ ಬಗ್ಗೆ ನನಗಿರ್ತಕ್ಕಂಥ ಅಭಿಮಾನ, ಈ ಹವಾಮಾನ, ವಾಯುಗುಣ, ಬಿಸಿಲು, ಬೆವರು ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಮರೆಸ್ತದೆ. ಅದು ರಾಜಕಾರಣಿಗಳು ಬೆಳೆಸ್ಕೊಂಡಿರ್ತಕ್ಕಂಥ ಒಂದು ವಿಶೇಷವಾದ ಗುಣ. ಈ ಎಲೆಕ್ಷನ್ಗಳೆಲ್ಲ ಬೇಸಿಗೆಯಲ್ಲೇ ನಡೀತಕ್ಕಂಥದ್ದು. ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು
ಸಾಕಾದಷ್ಟು ಬೆವರನ್ನ ಸುರಿಸಿದ್ದೇವೆ. ಮತ್ತೊಂದು ಚುನಾವಣೆ ಬಂತು, ನಮ್ಮ ಕೈಲಾದಷ್ಟು ಬೆವರು ಸುರಿಸಿ ಈ ಪಕ್ಷದ ನಮ್ಮ ಪಕ್ಷಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಸದಾಶಯದಿಂದ ಕೆಲಸ ಮಾಡ್ತಾರೆ. ಅಲ್ಲ, ಕೃಷ್ಣ ಅವರು ಫೀಲ್ಡಿಗೆ ಇಳಿದ್ರು ಅಂತಂತಂದರೆ ಅದಕ್ಕೆ ನೀವು ಹೇಳ್ಕೊಳ್ಳುವಂಥ ಅಗತ್ಯ ಖಂಡಿತವಾಗಲೂ ಇಲ್ಲ. ಯಾಕಂದರೆ ನಿಮ್ಮ 50 ವರ್ಷಗಳ ನಿಮ್ಮ ರಾಜಕೀಯ ಸುದೀರ್ಘ ಜೀವನದಲ್ಲಿ ಭಾಳಷ್ಟು ಜನ ನಿಮ್ಮನ್ನು ನೋಡಿದ್ದಾರೆ. ಆದರೆ ರಾಜ್ಯದ ನಾಯಕರು ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ, ಕೇಂದ್ರದ ನಾಯಕರು ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾವುದೋ ಒಂದು ಪ್ರಚಾರ ಸಮಿತಿಯ ಸದಸ್ಯರಂತೆ ಯಾವ್ಯಾವುದನ್ನು ಕೊಡಬೇಕು ಕೃಷ್ಣ ಅವರಿಗೆ ಅವರ ಯೋಗ್ಯತೆಗನುಸಾರವಾಗಿ, ಅವರ ಅನುಭವಕ್ಕನುಸಾರವಾಗಿ. ಈಗಾಗಲೇ ನಾನು ಹೇಳಿದ್ದೀನಿ, ನನ್ನ ಯೋಗ್ಯತೆಗೆ ಮೀರಿ ಪಕ್ಷ ನನಗೆ ಅಧಿಕಾರ ಸ್ಥಾನಗಳನ್ನು ಕೊಟ್ಟಿದೆ. ಆದ್ದರಿಂದ ಇನ್ನೂ ಹೆಚ್ಚು ನಿರೀಕ್ಷೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ನಾವು ಈಗ ನನಗೆ ಜಾನ್ ಕೆನಡಿಯವರ ಮಾತು ಜ್ಞಾಪಕ ಬರ್ತದೆ, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ಸೊ ನನ್ನ ಪ್ರಶ್ನೆ, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಪಾರ್ಟಿ. ಜಸ್ ಅಲ್ಲ, ನನಗೆ ಅಲ್ಲ ಇಲ್ಲ ನೀವು 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 ಕೇಳಿದ ಪ್ರಶ್ನೆ ತುಂಬ ಅದ್ಭುತ ಸರ್. ನೀವು ಹೇಳಿದಂಥ ಮಾತಿದೆಯಲ್ಲ, ನೀವು ಮಾಡಲಿಕ್ಕೆ ತಯಾರಿದ್ದೀರಿ, ನಿಮ್ಮ ಸೇವೆಯನ್ನು ತಗೋಬೇಕಾದಂಥವ್ರು ತಗೊಳ್ತಿಲ್ವೇ? ಯಾವುದನ್ನೇ ನಿರೀಕ್ಷಿಸಿಕೊಂಡು ನಾನು ಈ ಮಾತುಗಳು ಹೇಳ್ತಾ ಇಲ್ಲ. ನಾನು ನಿರೀಕ್ಷಣೆಗೆ ಮೀರಿ ಬೆಳೆದಿದ್ದೀನಿ ರಾಜಕಾರಣದಲ್ಲಿ. ಆದ್ದರಿಂದ ನಾನು ಏನನ್ನೂ ಯಾರಿಂದಲೂ ಅಪೇಕ್ಷೆ ಪಡೋದಿಲ್ಲ. ನನ್ನ ಏಕೈಕ ದೃಷ್ಟಿ ಕಾಂಗ್ರೆಸ್ ಪಕ್ಷ ನನಗೆ ಕಳೆದ 40 ವರ್ಷಗಳಲ್ಲಿ 4 ದಶಕಗಳಲ್ಲಿ ನನ್ನ ಮನೆಯಾಗಿದೆ. ಆ ಮನೆ ಅಚ್ಚುಕಟ್ಟಾಗಿರಬೇಕು, ಆ ಮನೆ ಪುರೋಭಿವೃದ್ಧಿ ಪಡಬೇಕು ಅಂತಕ್ಕಂಥದ್ದು. ಹೊರಗಿನವ್ರನ್ನೆಲ್ಲ ಸೇರಿಸ್ಕೊಂಡು ಮನೆ ಚೆನ್ನಾಗಿರಬೇಕು, ಅಚ್ಚುಕಟ್ಟಾಗಿರಬೇಕು ಅನ್ನೋದಾದರೆ ಕೆಟ್ಟು ಹೋಗಿರೋಂಥ ವ್ಯವಸ್ಥೆ ಇಲ್ಲ. ಈ ಮನೆಗೆ ಬೇಕಾದ ಜನ ಬರ್ತಾರೆ, ನೆಂಟರು ಬರ್ತಾರೆ, ಅತಿಥಿಗಳು ಬರ್ತಾರೆ, ವಿಶ್ವಾಸಿಗಳು ಬರ್ತಾರೆ. ಆದ್ದರಿಂದ ಅವ್ರನ್ನೆಲ್ಲ ಭರಿಸಬೇಕು, ಅವರಿಗೆಲ್ಲ ಸಮಾಧಾನ ಮಾಡಬೇಕು. ಸರ್, ನಾನು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಮತ್ತೆ ಮರಳಿ ಬರೋಣ.